ಹೇಗಿತ್ತು ಮೂವಿ? ಮೀಡಿಯಂ ಆಕ್ಟಿಂಗ್ ಸೂಪರ್ ಆಗಿದೆ. ಇನ್ಸ್ಪೆಕ್ಟರ್ ಆಕ್ಟಿಂಗ್ ಸೂಪರ್. ಸೂಪರ್ ಸೂಪರ್. ತುಂಬಾ ಚೆನ್ನಾಗಿದೆ, ಎಲ್ಲರಿಗೂ ಹೇಳ್ಬೋದು. ಏನು ಇಷ್ಟ ಇದೆ ನಿಮಗೆ? ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಗಿರಿಜಾ ಪಾತ್ರ ಇನ್ನೂ ತುಂಬಾ ಚೆನ್ನಾಗಿದೆ. ಫಿಲಿಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗಾಗಲೇ ಅಲ್ಲಿ ಹೇಳ್ದೆ ನಾನು ಬೇರೆಯವ್ರ ಕಡೆನೂ ತುಂಬ ಚೆನ್ನಾಗಿದೆ. ಮತ್ತು ಈ ಫಿಲ್ಮ್ ಸಕ್ಸಸ್ ಆಗಲಿ, ದುನಿಯಾ ವಿಜಯ್ ಅವರು ಇದೇ ಥರ ಮುಂದೆ ಚಿತ್ರಗಳನ್ನ ಮಾಡ್ತಾ ಇರಲಿ, ನಮ್ಮ ಕನ್ನಡಕ್ಕೆ ಚಿತ್ರನ ಕೊಡ್ತಾ ಇರಲಿ. ಇವಾಗ ಅರ್ಜೆಂಟಿಗೆ ಯಾವುದು ಇಲ್ಲ, ಬಟ್ ಈ ಸಿನಿಮಾ ಸಕ್ಸಸ್ ಕಾಣುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ದುನಿಯಾ ವಿಜಯ್ ಅವ್ರಿಗೆ ಇನ್ನೊಂದ್ಸರಿ ಸಲ್ಯೂಟ್ ಹೇಳ್ತೀನಿ. ಇದೇ ಥರ ಚಿತ್ರ ತೆಗಿತಾ ಇರಲಿ ಅಂದ್ಬಿಟ್ಟು ಅವ್ರ ತಂದೆ ತಾಯಿ ಆಶೀರ್ವಾದನ ಅವ್ರಿಗೆ ಇದ್ದು ದೇವರ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊತೀನಿ. ದುನಿಯಾ ವಿಜಯ್ ಸರ್, ಸಲ್ಯೂಟ್ ಸರ್. ಹೇಗಿತ್ತು ಮೂವಿ? ತುಂಬ ಸಖತ್ತಾಗಿದೆ. ಪ್ರತಿಯೊಬ್ಬರು ನೋಡಲೇಬೇಕು, ಯೂತ್ಸ್ ನೋಡಲೇಬೇಕು. ವಿಜಯ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಈ ಡ್ರಗ್ಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಡಿಕ್ಟ್ ಜಾಸ್ತಿ ಆಗ್ತಿದ್ದಾರೆ ಇತ್ತೀಚೆಗೆ ಜನ. ತುಂಬ ಒಳ್ಳೆ ಮೆಸೇಜ್ ಏನು, ಪ್ರತಿಯೊಬ್ಬರು ನೋಡಲೇಬೇಕು. ಯಾಕಂದರೆ ಇಲ್ಲಿ ತುಂಬ ನಾವು ತಂದೆ ತಾಯಿಗಳು ಕೇರ್ ಮಾಡ್ತಾಯಿಲ್ಲ ಯಾರು ಹುಡುಗರು. ಅವ್ರಿಗೇನು ಮನಸ್ಸು ಬರುತ್ತೋ ಅದನ್ನೇ ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಮಾಡಬಾರ್ದು, ಮಾಡಿದ್ರೆ ಹೀಗಾಗುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬರೀ ಸಾಂಗು ಫೈಟ್ ಅದು ಇಟ್ಕೊಂಡು ಮಾಡಿಲ್ಲ, ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದರೆ ತುಂಬ ಸಖತ್ತಾಗಿದೆ. ಪ್ರತಿಯೊಬ್ಬರು ತಂದೆ ತಾಯಿಗಳು ಬಂದು ನೋಡಲೇಬೇಕು ಈ ಸಿನಿಮಾನ. ಸರ್ ಹೋಗಿ ನೋಡಿ ಸರ್, ಮೆಸೇಜ್ ಒಳ್ಳೆ ಮೆಸೇಜ್. ಚೆನ್ನಾಗಿದೆ ಮೂವಿ. ಕನ್ನಡ ಸಿನಿಮಾ ಈ ಥರ ಹೌಸ್ಫುಲ್ ಶೋ ನೋಡೋದು ತುಂಬ ಖುಷಿ ಆಗುತ್ತೆ. ಓವರಾಲ್ ಒಳ್ಳೆ ಸಿನಿಮಾ. ಏನು ಒಂದು ಬೂಸ್ಟ್ ಬೇಕಾಗಿತ್ತು ಕನ್ನಡ ಇಂಡಸ್ಟ್ರಿಗೆ. ಲೈಕ್ ತುಂಬ ದಿವಸ ಆಯಿತು ಇಂಥ ಒಂದು ಮಾಸ್ ಕ್ರೌಡ್ ನೋಡಿ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಸಖತ್ತಾಗಿದೆ ಮೂವಿ, ಒಳ್ಳೆ ಆ್ಯಕ್ಷನು. ಪೊಲೀಸ್ ಮೇಡಮ್ ಪ್ರಿಯಾ ಅವ್ರದ್ದಂತೂ ಸಖತ್ತಾಗಿದೆ ರೋಲು. ವಿಜಯ್ ಅವರಂತೂ ಫುಲ್ ಸೂಪರಾಗಿ ಹೊಡೆದಿದ್ದಾರೆ. ಸಖತ್ತು. ಈ ಕನ್ನಡ ಇಂಡಸ್ಟ್ರಿಗೆ ಈ ಥರದ್ದೊಂದು ಬೇಕು. 100 days ಮಿನಿಮಮ್. ಸೂಪರ್. ಯಾವುದಾದ ಸಖತ್ ರಾಗ ಮಾಡಿದ್ದಾರೆ. ಅಂದರೆ ಎಲ್ಲೂ ಫಿನಿಶ್ ತೋರ್ಸಕ್ಕೆ ಹೋಗಿಲ್ಲ, ಅವಾಗಲೇ ನ್ಯಾಚುರಲ್ ಆಗಿ ಬಂದಿದೆ. ಕರೆಕ್ಟ್ ಇದೆ, ಸೂಪರ್. ತುಂಬ ಚೆನ್ನಾಗಿದೆ ಸರ್. ಇನ್ಸ್ಪೆಕ್ಟರ್ ರೋಲ್ ನನಗೆ ತುಂಬ ಇಷ್ಟ. ಎಲ್ಲ ಸೂಪರ್ ಆಗಿ ಚೆನ್ನಾಗಿದೆ ಸರ್, ಸೂಪರ್ ಫಿಲ್ಮ್. ವಿಜಯ್ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯ್ತು ಸರ್. ಚೆನ್ನಾಗೈತೆ ಮೂವಿ, ಚೆನ್ನಾಗಿದೆ ಸರ್. ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಸ್ಯಾಂಡಲ್ವುಡ್ಗೆ. ಒಳ್ಳೆ ಡೈರೆಕ್ಟರ್. ಈ ಥರ ಕಲ್ಟ್ ಮೂವೀಸ್ ಮಾಡೋಕ್ಕೆ ಸಖತ್ತಾಗಿದೆ. ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ, ಒಂದು ಒಳ್ಳೆ ಕ್ಲಿಮ್ಸು ಬಂದು ನೋಡಿ ಎಲ್ಲರೂ. ಒಳ್ಳೆ ಫಿಲಮ್. ಡೈರೆಕ್ಷನ್ ಸಖತ್ತಾಗಿದೆ, ಸ್ಟೋರಿ ಚೆನ್ನಾಗಿದೆ. ಒಳ್ಳೆ ಈ ಥರ ಅಂತಾನೆ ಗೊತ್ತಿರಲಿಲ್ಲ. ಸಾಂಗ್ಸು ಸಖತ್ತಾಗಿದೆ, ತುಂಬ ಡಿಫ್ರೆಂಟಾಗಿ ಸಖತ್ತಾಗಿದೆ ಸರ್. ಇವರು ಸರ್ ಸೂಪರ್ ಆಗಿದೆ ಸಿನಿಮಾ ಮಾತ್ರ. ಸಲಗ ಆದರೆ ಭೀಮಾ ಅಂದರೆ ಹೆಂಗೆ ಗೊತ್ತಾ, ಪ್ರತಿ ಒಬ್ಬರು ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಯಾಕಂದರೆ ಡ್ರಗ್ಸ್ ಆಗಲಿ, ಆಮೇಲೆ ಗಾಂಜಾ ಅಂತ ಇದು ಯಾವುದೇ ಆದರೂ ಯಾವ ಕೆಟ್ಟ ಹ್ಯಾಬಿಟ್ ಮಾಡಬಾರ್ದನ್ನ ಈ ಸಿನಿಮಾದಲ್ಲಿ ನೀಟಾಗಿ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡ್ಬೇಕು. 100% ಓಡ್ತದೆ. ಚೆನ್ನಾಗಿದೆ ಸಿನಿಮಾ. ಜೈ ಭೀಮ್. ನಮ್ಮನ್ನು ಚೆನ್ನಾಗಿ ಅನಿಸ್ತಾರೆ. ನೀವೊಂದೆರಡು ಮಾತಾಡಿ. ಸಿನಿಮಾ ಚೆನ್ನಾಗೈತೆ ಸರ್. ಚೆನ್ನಾಗಿದೆ ಫಿಲಮ್. ಸೂಪರ್. ಸರ್, ಇವಾಗಿನ ಜನ್ರೇಷನ್ ಹುಡುಗರು ಹಾಳಾಗಿ ಹೋಗ್ತಾ ಇರೋರಿಗೆ ಬೈಕ್ ರೈಡಿಂಗ್ ಮಾಡೋದಾಗ್ಲಿ, ವೀಲಿಂಗ್ ಮಾಡೋದಾಗ್ಲಿ, ಗಾಂಜಾ ಹೊಡೆಯೋದಾಗ್ಲಿ, ಇವ್ರದೆಲ್ಲ ನಿರ್ಮೂಲನೆ ಮಾಡಬೇಕು ಅಂತ ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ದುನಿಯಾ ವಿಜಯ, ಭೀಮಾಗೆ ಜಯ. ಒಳ್ಳೇದಾಗಲಿ. ಸೂಪರ್ ಆಗಿದೆ ಸರ್. ಎಲ್ಲಾನು ಚೆನ್ನಾಗಿದೆ. ಎಲ್ಲ ಹೊಸಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ಗಳು. ದುನಿಯಾ ವಿಜಯ್ ಅವರಿಗೆ ಭಾಳ ಥ್ಯಾಂಕ್ಸ್. ಕನ್ನಡಕ್ಕೆ ಇನ್ನೂ ಒಂದಷ್ಟು ಕಲಾವಿದರನ್ನ ಇದು ಮಾಡಿದ್ದಾರೆ, ಸ್ವಾಗತ ಮಾಡಿದ್ದಾರೆ. ದುನಿಯಾ ವಿಜಯ್ ಅವರಿಗೆ ಭಾಳ ಥ್ಯಾಂಕ್ಸ್. ಇನ್ನಷ್ಟು ಕಲಾವಿದರಿಗೆ ಭಾಳ ಇದು ಕೊಟ್ಟಿದ್ದಾರೆ. ಹೊಸ ನ್ಯೂ ಜನ್ರೇಷನ್ಗೆ ಫ್ರೀ ಬರ್ತ್ ಆಗಿದೆ ಕನ್ನಡ ಚಿತ್ರರಂಗಕ್ಕೆ. ಸಲ್ಯೂಟ್. ಹ್ಯಾಟ್ಸ್ ಅಪ್ ಟು ದುನಿಯಾ ವಿಜಯ್.